ಎಜಿ ನ್ಯೂಸ್ಗೆ ಸ್ವಾಗತ. ಖಾಲಿ ಹುದ್ದೆಗಳ ಭರ್ತಿಗಾಗಿ ಎಐಡಿವೈಒದಿಂದ ಸಹಿ ಸಂಗ್ರಹ ಅಭಿಯಾನ. ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಅಖಿಲ ಭಾರತ ಸಮಿತಿಯ ಕರೆಯ ಮೇರೆಗೆ ಇಂದು ಸರ್ಕಾರಿ ಗ್ರಂಥಾಲಯದ ಮತ್ತು ವಿವಿಧ ಕಡೆಯಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಗಿದೆ. ಕೇಂದ್ರ ಸರ್ಕಾರದ 78 ಇಲಾಖೆಗಳಲ್ಲಿ ಖಾಲಿ ಇರುವ 9.79 ಲಕ್ಷ ಹುದ್ದೆಗಳನ್ನು ಹಾಗೂ ರಾಜ್ಯದ 43 ಇಲಾಖೆಗಳಲ್ಲಿನ 2.85 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಎಲ್ಲ ನೇಮಕಾತಿಗಳ ವಯೋಮಿತಿಯನ್ನು ಕನಿಷ್ಠ 5 ವರ್ಷ ಹೆಚ್ಚಿಸಬೇಕು. ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ನಡೆಸಬೇಕು. ಎಲ್ಲ ರೀತಿಯ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಬೇಕು. ನೇಮಕಾತಿಯ ಅರ್ಜಿ ಶುಲ್ಕವನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಹಾಗೂ ನೇಮಕಾತಿ ಪರೀಕ್ಷೆಗಳಿಗೆ ಪರೀಕ್ಷಾರ್ಥಿಗಳು ಹಾಜರಾಗಲು ಉಚಿತ ಸಾರಿಗೆ ವ್ಯವಸ್ಥೆ ಮಾಡಬೇಕು. ಖಾಲಿ ಇರುವ ಚಿತ್ರಕಲಾ, ಸಂಗೀತ, ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಇನ್ನು ಮುಂತಾದ ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಈ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷರು ಆದ ಚನ್ನಬಸವ ಜಾನೇಕಲ್, ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸಿದ ವಿವಿಧ ಪಕ್ಷಗಳ ಸರ್ಕಾರಗಳು ಯುವ ಜನರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದೆ. ದೇಶದ ಪ್ರಗತಿಗೆ ಒಂದು ಶಕ್ತಿಯಾಗಿರುವಂತಹ ಯುವ ಜನರನ್ನ ಸರಿಯಾಗಿ ಬಳಸಿಕೊಳ್ತಾ ಇಲ್ಲ. ಅವರ ಮಾನಸಿಕ, ದೈಹಿಕ ಬೆಳವಣಿಗೆ ಬಗ್ಗೆ ಕಾಳಜಿ ಇಲ್ಲ. ವಯೋಮಿತಿ ಮೀರುತ್ತಿರುವ ಎಷ್ಟೋ ಜನ ಯುವ ಜನರು ಮಾನಸಿಕ ಅಸ್ವಸ್ಥತೆಗೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಉದ್ಯೋಗಗಳನ್ನ ಕೊಡದೆ ಇನ್ನೊಂದೆಡೆ ಕುಡಿತ, ಜೂಜು, ಮಾದಕ ವ್ಯಸನಗಳನ್ನು ಹರಡಲಾಗ್ತಾ ಇದೆ ಎಂದಿದ್ದಾರೆ. ಯೋಗ್ಯವಾದ ಜೀವನ ನಡೆಸಲು, ಘನತೆಯ ಬದುಕು ನಡೆಸಲು ಸಾಧ್ಯವಾಗದ ವೇತನದಲ್ಲಿ ಗುತ್ತಿಗೆ, ಹೊರಗುತ್ತಿಗೆ, ಅತಿಥಿ ಶಿಕ್ಷಕರ ಹೆಸರಲ್ಲಿ ದುಡಿಸಿಕೊಳ್ಳಲಾಗ್ತಾ ಇದೆ ಎಂದಿದ್ದಾರೆ. ಇತ್ತೀಚೆಗೆ ಧಾರವಾಡದಲ್ಲಿ ಉದ್ಯೋಗ ಕೊಡಿ ಎಂದು ಶಾಂತಿಯುತವಾಗಿ ಹೋರಾಟ ನಡೆಸ್ತಾ ಇದ್ದ ಉದ್ಯೋಗ ಆಕಾಂಕ್ಷಿಗಳ ಮೇಲೆ ಲಾಠಿ ಪ್ರಹಾರ ಕೂಡ ನಡೆಸಲಾಗಿದೆ. ಇದು ಅತ್ಯಂತ ಖಂಡನೀಯ ಕ್ರಮವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸಲು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು. ಅದಕ್ಕೆ 2-3 ಅರ್ಜಿ ಹಾಕಿ ನಿಮ್ಗೆ ಎಷ್ಟು 3,000-4,000 ಖರ್ಚಾಗುತ್ತೆ. ಇಲ್ಲಿಂದ ಕೊಡ್ಬೇಕು ನಾವು? ಅಪ್ಪ ಅಮ್ಮ ನಮಗೆ ಓದಿಸಿದ್ರೆ ಕಷ್ಟ. ಓದಿಸಿ ಇವತ್ತು 18-20 ವರ್ಷ ತನಕ ಓದಿಸಿದಾರೆ, ಸಾಲ ಮಾಡಿದಾರೆ ಅವರು. ಇವಾಗ ಕೂಡ ಈಗ ನಾವು ಅರ್ಜಿ ಹಾಕ್ಬೇಕಾದ್ರೆ ದುಡ್ಡು ಕೊಡ್ಬೇಕಾದ್ರೆ ಯಾವ ಇದು? ಇದನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸ್ಬೇಕಂತ ನಾವು ಹೇಳ್ತಾರೆ. ಮತ್ತು ಇನ್ನೊಂದು ಭಾಳ ಬೇಡಿಕೆ ಏನಂದರೆ, ನೀವು ಎಕ್ಸಾಮ್ಸ್ ಬರೆಯಕ್ಕೆ ಹೋಗ್ತಾರಲ್ಲ, ಸಂದರ್ಶನಕ್ಕೆ ಹೋಗ್ತಾರೆ, ಎಕ್ಸಾಮ್ಸ್ ಹೋಗಿ ಅವಾಗ ಸಾರಿಗೆ ವ್ಯವಸ್ಥೆ ಉಚಿತ ಆಗಬೇಕು. ಹೆಣ್ಣು ಮಕ್ಕಳಿಗೆ ಈಗ ಆಗಿದೆ, ಆದರೆ ಎಲ್ಲರಿಗೂ ಆಗಬೇಕದು. ಅದರ ಟ್ರೈನಲ್ಲಿರ್ಬೋದು, ಬಸ್ಸಲ್ಲಿರ್ಬೋದು, ಉಚಿತ ಸಾರಿಗೆ ವ್ಯವಸ್ಥೆ ಮಾಡಬೇಕಂತ ನಾವು ಕೇಳ್ತಾರೆ. ಇಂಥ ಬೇಡಿಕೆಗಳನ್ನ ನಾವು ಕೇಳಬೇಕಾ ಕೇಳಬಾರ ಸ್ನೇಹಿತರೆ? ಇದು ನಮ್ಮ ಹಕ್ಕು. ಇದು ಮೂಲಭೂತ ಒಂದು ಡೆಮಾಕ್ರಸಿ ಅಂತಂದರೆ, ಪ್ರಜಾತಂತ್ರ ಅಂದರೆ ಅದು ಬರೀ ನಮ್ಮ ನೋಟ್ ತಗೊಳ್ಳೋದು ಪ್ರಜಾತಂತ್ರ ಅಲ್ಲ. ನಮಗೇನು ಕರ್ತವ್ಯ ಇದೆ, ಅದ್ರಂಗೆ ನಮ್ಮ ಹಕ್ಕುಗಳಿದಾವೆ, ಆ ಹಕ್ಕುಗಳನ್ನ ನಾವು ಕೇಳಬೇಕಾಗತ್ತೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಇವತ್ತೊಂದು ಹೋರಾಟವನ್ನು ಮಾಡ್ತಾ ಇದೆ. ಅಲ್ಲಿ ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಖಾನ್, ಪ್ರೀತಿಲತಾ, ಇಂಥವ್ರ ಒಂದು ಆದರ್ಶದ ಪರಂಪರೆ ಏನಿದೆ, ಆ ಪರಂಪರೆಯ ದಾರಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಒಬ್ಬ ವ್ಯಕ್ತಿ ಮಾಡೋದಾಗಲ್ಲ ಸ್ನೇಹಿತರೆ, ನೀವೆಲ್ಲರೂ ಕೂಡ ಬೀದಿಗೆ ಬರಬೇಕಾಗತ್ತೆ. ಇವೆಲ್ಲ ಬಂದರೆ ಈ ಒಂದು ಹೋರಾಟ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಬೆಂಗಳೂರು ಚಲೋ ಇಟ್ಕೊಂಡಿದ್ದೀವಿ ನಾವು. ಫೆಬ್ರವರಿಯಲ್ಲಿ ಅಧಿವೇಶನ ಬರ್ತಾ ಇದೆ. ಈಗ ಅವರು ನೋಡ್ರಿ, ಧಾರವಾಡದ ಹೋರಾಟದ ಪ್ರಭಾವದಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳ ಹೋರಾಟದಿಂದ ಏನಾಯಿತು, ಅಧಿವೇಶನದಲ್ಲಿ 56,000 ಪೋಸ್ಟ್ ನೇಮಕಾತಿ ಮಾಡ್ತೀವಿ ನಾವು ಅಂತ ಹೇಳಿದ್ರು, ಹಂತವಾಗಿ. ಜೊತೆಗೆ ಏನು ಹೇಳಿದ್ರು, 1 ಲಕ್ಷ ಉದ್ಯೋಗ ಭರ್ತಿ ಮಾಡ್ತೀವಿ ಅಂತೇಳಿ, ವರ್ಷಕ್ಕೆ 1 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ. ನೀವು ಏನು ಹೇಳಿದ್ರೆ ಅದನ್ನು ಜಾರಿ ತೊಗೊಂಬರ್ರಿ. ಈಗ ನೀವು ಮಾತಿಗೆ ತಪ್ಪಲ್ಲ ಅಂತ ಹೇಳಿದ್ರೆ ಮಾತಿಗೆ ತಪ್ಪು ಮಾಡ್ರಿ, ನೀವು ನೇಮಕಾತಿ ಮಾಡಿರಿ. ಬೇರೆವೆಲ್ಲ ನೀವು ಕೊಟ್ಟಿವಿ, ಗ್ಯಾರಂಟಿ ಕೊಟ್ಟಿವಿ ಅಂತೇಳಿ ಇದನ್ನು ನೀವು ಬಿಟ್ಟರೆ ನಾವು ಬಿಡಲ್ಲ. ನಾವು ನಮ್ಮ ಹಕ್ಕು, ನಮ್ಮ ಯುವಕರು ನಮ್ಮ ಹಕ್ಕು ನಾವು ಕೇಳ್ತೀವಿ ಅಂಬದನ್ನು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ. ನಿಮಗೆ ಗೊತ್ತೇ, ಕಳೆದ ಸರ್ಕಾರ, ಅಧಿಕಾರದಲ್ಲಿದ್ದಂಥ ಸರ್ಕಾರ, BJP ಸರ್ಕಾರದವರು, ಅವರು ಕೋವಿಡ್ ಕಾರಣದಿಂದ ನೇಮಕಾತಿಗಳು ಮಾಡಲಿಲ್ಲ. ಹೌದಾ? 2022 ತನಕ ನೇಮಕಾತಿಗಳೇ ಆಗಲಿಲ್ಲ, 3 ವರ್ಷ 4 ವರ್ಷ. ಅದಾದಮೇಲೆ ಒಳ ಮೀಸಲಾತಿ ಕಾರಣದಿಂದ 2.5 ವರ್ಷ ಆಯಿತು, ನೇಮಕಾತಿಗಳಾಗಿಲ್ಲ. ಇವಾಗ ಅದನ್ನು ಕ್ಲಿಯರ್ ಮಾಡ್ತು ಅಂತ ಹೇಳಿದ್ದಾರೆ. ಆದರೆ ನಾವು ಸುಮ್ಮನೆ ಇದ್ರೆ ಕ್ಲಿಯರ್ ಆಗಲ್ಲ ಸ್ನೇಹಿತರೆ. ನಾವು ಮತ್ತೆ ಕೂಡ ನಾವು ಬೀದಿ ಇಳಿಬೇಕಾಗತ್ತೆ, ನಾವು ಹೋರಾಟವನ್ನು ಮಾಡಬೇಕಾಗತ್ತೆ, ನಾವು ನಮ್ಮ ಹಕ್ಕುಗಳನ್ನ ಕೇಳಬೇಕಾಗತ್ತೆ. ಹಾಗಾಗಿ ನಾವೇನಂದರೆ, ಒಂದು ಕಡೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಧಾರವಾಡದಲ್ಲಿ ಮತ್ತು ಸುತ್ತಮುತ್ತ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ನಡೆಯಿತು. ಇವಾಗ ನಮ್ಮ ಯುವಜನ ಸಂಘಟನೆ ಈಗ ಆರಂಭ ಆಗಿ 60 ವರ್ಷ. ಇವಾಗ 1966ರಲ್ಲಿ ಆ ಸಂಘಟನೆ ಆರಂಭ ಆಯಿತು. ಇವಾಗ 60ನೇ ವರ್ಷ ನಡೀತಾ ಇದೆ. ಜೂನಕ್ಕೆ 60ನೇ ವರ್ಷ ಮುಕ್ತಾಯ ಆಗುತ್ತೆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಕಮಿಟಿಯಿಂದ ಲಕ್ಷಾಂತರ ಹುದ್ದೆಗಳ ಸಹಿ ಸಂಗ್ರಹ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಇಬ್ಬರಿಗೂ ಕೊಡಬೇಕು ಮನವಿ ಪತ್ರ ಅಂತ ಹೇಳ್ಬಿಟ್ಟು ನಾವು ಈ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ 10 ಲಕ್ಷಕ್ಕೆ ಹೆಚ್ಚು. ಸಂಘಟನೆಯ ಸದಸ್ಯರು ಆದ ಬಸವರಾಜ್, ಆನಂದ, ಮಂಜುನಾಥ್, ಹನುಮಂತ, ಮಮತಾ, ಈಶಮ್ಮ, ಈಶಪ್ಪ, ಮೌನೇಶ್, ನಾಗರಾಜ್, ವೆಂಕಟೇಶ್, ಇನ್ನು 100 ಯುವ ಜನರು ಸಹಿ ಸಂಗ್ರಹ ಅಭಿಯಾನದಲ್ಲಿ ಭಾಗವಹಿಸಿ ಬೆಂಬಲಿಸಿದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.